ನಮಸ್ಕಾರ ಎಲ್ಲರಿಗೂ. ಹೀಗೆ ಒಂದು ಸಲ ಸಮುದ್ರದ ಮಧ್ಯದಲ್ಲಿ ಅಲೆಗಳು ಕ್ರಿಯೇಟ್ ಆಗುತ್ತೆ. ಅಲೆಗಳು ಕ್ರಿಯೇಟ್ ಆದಾಗ ಅದರಲ್ಲಿ ಬೇರೆ ಬೇರೆ ಅಲೆಗಳಿರುತ್ತೆ. ಒಂದು ಚಿಕ್ಕ ಅಲೆ, ಒಂದು ದೊಡ್ಡ ಅಲೆ, ಈ ತರ ಯಾವುದೋ ಒಂದು ಚಂಡಮಾರುತದಿಂದನೇ ಯಾವುದೋ ಒಂದು ಘಟನೆಯಿಂದ ಸಮುದ್ರದ ಮಧ್ಯದಲ್ಲಿ ಅಲೆಗಳು ಉಂಟಾಗುತ್ತೆ. ಹಾಗೆ ಆ ಅಲೆಗಳು ತೇಲ್ತಾ ತೇಲ್ತಾ ಬರ್ತಾ ಇರ್ತವೆ. ಆ ಸಮುದ್ರದ ತುಂಬೆಲ್ಲ ತೇಲ್ತಾ ತೇಲ್ತಾ ಬರ್ತಾ ಇರ್ತವೆ ಅಲೆಗಳು. ಹೀಗೆ ಅಲೆಗಳು ಬರ್ತಾ ಇರುವಾಗ ಅದರಲ್ಲಿ ಒಂದು ಚಿಕ್ಕ ಅಲೆ ಇರುತ್ತೆ. ಅದು ಅವಾಗ ತಾನೇ ಹುಟ್ಟಿರುತ್ತಲ್ಲ, ಯಾಕಂದ್ರೆ ಎಷ್ಟೋ ಅಲೆಗಳು ಹುಟ್ಟುತ್ತವೆ, ಎಷ್ಟೋ ಅಲೆಗಳು ಕಡೆಗೆ ಹೋಗ್ತವೆ. ಆ ಚಿಕ್ಕ ಅಲೆ ಒಂದು ಅಲ್ಲಿ ಹುಟ್ಟುತ್ತೆ. ಅದು ಹಂಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಬರ್ತಾ ಇರುತ್ತೆ ಸಮುದ್ರದಲ್ಲಿ ಮಾಡುವಾಗ ಅದು ಸುತ್ತಮುತ್ತ ನೋಡುತ್ತೆ. ಅದೇ ಸ್ಪೀಡ್ ಅಲ್ಲೇ ಅದ್ರ ಜೊತೆಗೆ ಬೇರೆ ಬೇರೆ ಅಲೆಗಳು ಕುಣಿತಾ ಮೇಲೇಳಿ ಕೆಳಗೇಳಿ ಈ ತರ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಬರ್ತಾ ಇರ್ತವೆ ಸಮುದ್ರದಲ್ಲಿ. ಚಿಕ್ಕ ಅಲೆ ಹೇಳುತ್ತೆ, ತುಂಬಾ ಖುಷಿ ಆಗ್ತಾ ಇದೆ ನನಗೆ, ಯಾಕಂದ್ರೆ ಈ ಸಮುದ್ರ ಅಲೆಯಲ್ಲಿ ನಾನು ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೇಲ್ತಾ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ ನನಗೆ ಸಮುದ್ರದಲ್ಲಿ ಇರೋಕೆ ಅಂತ ಹೇಳಿ ಅದು ತುಂಬಾ ಹಾಡು ಹೇಳುತ್ತೆ, ಡ್ಯಾನ್ಸ್ ಮಾಡುತ್ತೆ. ತುಂಬಾ ಖುಷಿ ಆಗ್ಬಿಟ್ಟಿರುತ್ತೆ ಅದು ಚಿಕ್ಕ ಅಲೆ. ಹೀಗೆ ಇರುವಾಗ ಬರ್ತಾ 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 ದೂರದಲ್ಲಿ ಏನೋ ಕಾಣುತ್ತೆ ಅದಕ್ಕೆ, ಸಣ್ಣ ಒಂದು ಅಲೆಗೆ. ಏನು ಅಂತಂದ್ರೆ ದಂಡೆ ಕಾಣ್ತಾ ಇದೆ, ಸಮುದ್ರ ದಂಡೆ ಕಾಣ್ತಾ ಇದೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳಿದಾವೆ. ಮತ್ತೆ ಇನ್ನೊಂದು ದೃಶ್ಯ ಏನು ಅಂತಂದ್ರೆ ಬೇರೆ ಬೇರೆ ಅಲೆಗಳು ಮತ್ತೆ ಇದಕ್ಕಿಂತ ದೊಡ್ಡ ದೊಡ್ಡ ಅಲೆಗಳು ಆ ಬಂಡೆಗೆ ಹೋಗಿ ಬಡದು ಅಲ್ಲೇ ಸಾಯ್ತಾ ಇದಾವೆ. ಅವಾಗ ಆ ಒಂದು ಚಿಕ್ಕ ಅಲೆ ತುಂಬಾ ಹೆದರ್ಕೊಂಡ್ಬಿಡುತ್ತೆ. ಅಯ್ಯೋ, ನಾನು ಒಂದ್ಸಲ ಹೋಗಿ ಅಲ್ಲಿ ಸತ್ ಬಿಡ್ತೀನಲ್ಲ, ಇವಾಗ ಇಷ್ಟೊತ್ತು ನಾನು ಎಷ್ಟು ಆರಾಮಾಗಿ ಬಂದೆ ಸಮುದ್ರದಲ್ಲಿ ತೇಲ್ತಾ ಎಷ್ಟು ಹ್ಯಾಪಿ ಆಗಿದ್ದೆ, ಇದು ನನಗೆ ಇದ್ದಕ್ಕಿದ್ದಂಗೆ ಈ ತರ ಬರ್ತಾ ಇದೆ ದೃಶ್ಯ ಅಂತ ಹೇಳಿ ಹೆದರ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ನಾನು ಹೋಗಿ ಸತ್ ಬಿಡ್ತೀನಿ, ಅಲ್ಲೋಗಿ ಬಡದ್ ಬಿದ್ದ್ಬಿಡ್ತೀನಿ ನಾನು ದಂಡೆಗೆ ಹೋಗಿ ಅಂತ ಹೇಳಿ. ಅವಾಗ ಅದ್ರ ಪಕ್ಕಕ್ಕೆ ಒಂದು ದೊಡ್ಡ ಅಲೆ ತೇಲ್ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಬರ್ತಾ ಇರುತ್ತೆ. ಯಾಕೆ ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳಿ, ಏನಾದ್ರೂ ನೋಡಿದ್ಯಾ, ಅದಕ್ಕೆ ಹಿಂಗೆ ಹೆದರಿದ್ಯಾ ನೀನು ಅಂತ. ಅವಾಗ ಚಿಕ್ಕ ಅಲೆ ಹೇಳುತ್ತೆ, ಅಲ್ಲ ನಾನು ಇಷ್ಟು ಹೊತ್ತು ನಾನು ಸಮುದ್ರದಲ್ಲಿ ತೇಲ್ತಾ ಬರ್ತಾ ಇದ್ದೆ, ಇವಾಗ ನೋಡಿದ್ರೆ ಅಲ್ಲಿ ಏನೋ ದಂಡೆ ಕಾಣ್ತಾ ಇದೆ, ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿ ಸಾಯ್ತಾ ಇದಾರೆ ಬಡದು ಮತ್ತೆ ನಾನೀಗ ಒಂದು ಕ್ಷಣ ಅಲ್ಲಿ ಹೋಗಿ ಸತ್ ಬಿಡ್ತೀನಿ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿ ಹೇಳುತ್ತೆ. ಅವಾಗ ದೊಡ್ಡ ಅಲೆ ಹೇಳುತ್ತೆ, ಯಾದಕ್ಕೆ ನೀನು ಹಿಂಗೆ ಹೆದರ್ತಾ ಇದೀಯಾ, ನೀನು ಎಲ್ಲಿ ಹೋಗ್ತೀಯಾ ಅಥವಾ ಎಲ್ಲಿ ಮುಟ್ತೀಯಾ ಅನ್ನೋದನ್ನ ನೋಡಿ ಹೆದರ್ಬೇಡ, ನೀನು ಯಾರಾಗಿದ್ದೆ ಅನ್ನೋದನ್ನ ಮುಂಚೆ ನೋಡು, ನಿನಗೆ ಹೆದರಿಕೆ ಹೋಗುತ್ತೆ. ನೀನು ಇಷ್ಟು ಹೊತ್ತು ಎಂಜಾಯ್ ಮಾಡಿದ್ಯಾ ಸಮುದ್ರನ, ಇವಾಗ ಯಾಕೆ ಹೆದರ್ತಾ ಇದೀಯ, ಎಲ್ಲೋ ಹೋಗ್ತೀಯಾ ಅಂತಂದ್ರೆ ಯಾಕೆ ಹೆದರ್ತಾ ಇದೀಯಾ? ನೀನು ಒಂದು ಸಮುದ್ರದ ಪಾರ್ಟ್ ಆಗಿದ್ದೆ, ನೀನೇ ಒಂದು ಸಮುದ್ರದ ಭಾಗವಾಗಿದ್ದೆ, ನೀನು ಒಂದು ಇನ್ಫೈನೈಟ್ ಭಾಗ. ಅಂದ್ರೆ ನೀನೊಬ್ಬ ಇವಾಗ ಚಿಕ್ಕವನಾಗಿ ಕಾಣ್ತಾ ಇರ್ಬೋದು, ನಿನಗೆ ನೀವು ಚಿಕ್ಕನಾಗಿ ಕಾಣ್ತಾ ಇರ್ಬೋದು, ಆದ್ರೆ ಒಂದು ಕ್ಷಣ ನೀವು ನೋಡಿದ್ರೆ ನೀನು ಸಮುದ್ರದ ಒಂದು ಭಾಗನೇ ಆಗಿದೆಯಾ. ಸಮುದ್ರ ಅನ್ನೋದು ಒಂದು ಅನಂತ ತರ, ಅದರ ಒಂದು ಭಾಗ ಆಗಿದೆಯಾ ನೀ ಹೆದರ್ಬಾರ್ದು, ಇದು ಮುಗಿಯೋದಿಲ್ಲ ಈ ಸ್ಟೋರಿ, ಯಾಕಂದ್ರೆ ನೀನು ಯಾವಾಗ್ಲೂ ಇನ್ಫೈನೈಟ್, ನಿನ್ನ ಒಂದು ಶಕ್ತಿ ಅಪರಿಮಿತ ಅಂತ ಹೇಳಿ ದೊಡ್ಡ ಅಲೆ ಹೇಳ್ಕೊಡುತ್ತೆ. ಅವಾಗ ಚಿಕ್ಕ ಅಲೆಗೆ ಬುದ್ಧಿ ಬರುತ್ತೆ, ನನ್ನ ಪವರ್ ಏನು, ನಾನು ಯಾರಿಂದ ಬಂದೆ ಅವೆಲ್ಲ ನಾನು ಕಡೆಗಾಣಿಸ್ಬಿಟ್ಟೆ, ಅದಕ್ಕೋಸ್ಕರ ನಾನು ಹಿಂಗೆ ಹೆದರ್ತಾ ಇದ್ದೆ, ನಾನು ಏನಾದ್ರೂ ಹೆದರಲ್ಲ ಅಂತ ಹೇಳಿ. ಇದೇ ತರ ನಿಮ್ಮ ಲೈಫ್ಗಳಲ್ಲಿ ಈ ದಂಡೆ ಅಥವಾ ಈ ದೊಡ್ಡ ಬಂಡೆಗಳು ಅನ್ನೋದು ಏನ್ ಪ್ರಾಬ್ಲಮ್ಗಳು ಬರುತ್ತೆ, ಇವೆಲ್ಲ ತಪ್ಪಿದ್ದಲ್ಲ, ಇವೆಲ್ಲ ಕಂಪಲ್ಸರಿ ಎಲ್ಲರ ಲೈಫಲ್ಲಿ ಈ ತರ ಬಂದೇ ಬರುತ್ತೆ. ಆದ್ರೆ ಅದನ್ನು ಫೇಸ್ ಮಾಡೋಕೆ ನಾವು ಕಲೀಲಿಲ್ಲ ಅಂತಂದ್ರೆ ಈ ತರ ಹುಟ್ಟಿರೋ ಚಿಕ್ಕ ಅಲೆಗಳ ತರ ಹೆದರಿ ಅಲ್ಲೇ ನಿಲ್ಬಿಡೋದು ಅಥವಾ ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗೋದು, ಈ ತರ ಎಲ್ಲ ಮಾಡ್ಬೇಕಾಗುತ್ತೆ. ಕೊನೆಗೆ ಏನೇ ಮಾಡಿದ್ರು ಹೋಗಿ ಬಡಿಯೋದು ಆ ಬಂಡೆಗೆ. ಆದ್ದರಿಂದ ಇಲ್ಲಿ ಏನೋ ಒಂದು ಲೈಫಿಗೆ ಸಂದೇಶ ಸಿಗ್ತಾ ಇದೆ ಈ ಒಂದು ಕಥೆಯಿಂದ. ಅದು ಏನು ಅಂತಂದ್ರೆ, ನೀವು ಅನ್ನುವುದು ಅಥವಾ ಈ ನಾವು ಅಥವಾ ಈ ಒಂದು ಇಂಡಿವಿಜುವಲ್ ಅನ್ನೋ ಒಂದು ವ್ಯಕ್ತಿ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡಾಗ ಅವರು ಯಾವತ್ತಿಗೂ ನಾರ್ಮಲ್ ಆಗಿರೋದಿಲ್ಲ. ಈ ಸಾಮಾನ್ಯ ವ್ಯಕ್ತಿಗಳು ಅನ್ನೋದೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಸಾಮಾನ್ಯ ವ್ಯಕ್ತಿಗಳು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಎಲ್ಲರೂ ಅಸಾಮಾನ್ಯರೇ. ಯಾಕೆ ಅಂದ್ರೆ ನಾಸಾವನ್ನ ಸೈನ್ಸ್ ಕಮ್ಯುನಿಕೇಶನ್ ಅಲ್ಲಿ ಕೊಂಡೊಯ್ದ ಮತ್ತು ನಾಸಾದಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಗಳಿಗೆ ವೋಯಾಜ್ಗೆ ಹೆಲ್ಪ್ ಆದ ಕಾರ್ಲ್ ಸೆಗನ್ ಅವರು ಒಂದು ಮಾತು ಹೇಳಿದ್ದಾರೆ, ವಿ ಆರ್ ದ ಪ್ರಾಡಕ್ಟ್ ಆಫ್ ಸ್ಟಾರ್ ಡಸ್ಟ್ಸ್ ಅಂತ. ಅಂದ್ರೆ ಒಂದು ಕಾಲದಲ್ಲಿ ಭೂಮಿ ಇರ್ಲಿಲ್ಲ, ಸೂರ್ಯ ಇರ್ಲಿಲ್ಲ, ಸೋಲಾರ್ ಸಿಸ್ಟಮ್ ಕೂಡ ಇರ್ಲಿಲ್ಲ. ಆವಾಗ ಒಂದು ಮ್ಯಾಟರ್ ಅಷ್ಟೇ ಇತ್ತು. ಅಂದ್ರೆ ನಾವು ನಕ್ಷತ್ರಗಳಿಂದನೇ ಬಂದಿರೋದು, ನಮ್ಮಲ್ಲೂ ಕೂಡ ನಕ್ಷತ್ರಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅದೇ ಎಲಿಮೆಂಟ್ಸ್ ಕೂಡ ನಮ್ಮಲ್ಲೂ ಹರಿದಾಡ್ತಾ ಇದೆ. ಅಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಕೈಗೊಂಡಾಗ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ, ಯಾರು ನಮಗೆ ಕಷ್ಟಗೊಳಿಸ್ತಾರೆ, ಅಥವಾ ಅದು ಎಷ್ಟು ಸುಲಭ ಎಷ್ಟು ಈಸಿ ಇದೆಲ್ಲಕ್ಕಿಂತನೂ ಗಮನ ಕೊಡೋ ಬದಲು ನಾವು ಯಾರು ಎನ್ನುವುದನ್ನು ಗಮನ ಕೊಡ್ಬೇಕು. ಯಾಕಂದ್ರೆ ಈ ಐ ಆಮ್ ಅನ್ನೋ ಪದಕ್ಕೆ ಇರೋ ಒಂದು ಶಕ್ತಿನೇ ಅಂತದ್ದು. ಇಲ್ಲಿ ಅಹಂಕಾರ ಅಂತ ಅನಿಸ್ಬೋದು, ಯಾವಾಗ್ಲೂ ನಾನು ನನ್ನಿಂದ ಹೀಗಿದ್ರೆ ಹೆಂಗೆ ಸಾಧ್ಯ ಅಂತಂದ್ರೆ, ನಾನು ಮಾತಾಡ್ತಿರೋ ನಾನು
ಅದು ನಮ್ಮ ಒಂದು ದೇಹ ಅಲ್ಲ ಅಥವಾ ನಮ್ಮ ಒಂದು ಅಹಂಕಾರ ಅಲ್ಲ. ಆ ನಾನು ಅಂತಂದ್ರೆ ಆ ಒಂದು ಯೂನಿವರ್ಸ್, ಆ ಒಂದು ಬ್ರಹ್ಮಾಂಡದಿಂದ ಎಲ್ಲ ಈ ಎನರ್ಜಿ ಕ್ರಿಯೇಟ್ ಆಗಿ, ಭೂಮಿ ಕ್ರಿಯೇಟ್ ಆಗಿ, ಆಮೇಲೆ ಮನುಷ್ಯರು ಬಂದು, ಆಮೇಲೆ ಈ ಮನುಷ್ಯರೆಲ್ಲ ರಿಪ್ರೊಡಕ್ಷನ್ ಆಗಿ ಇಷ್ಟೊಂದು ಜನ ಆಗಿದ್ದಾರೆ. ಬೇಸಿಕಲಿ ನಾವು ಯಾರು? ನಾವು ಬ್ರಹ್ಮಾಂಡದ ಒಂದು ಪಾರ್ಟ್. ಅಂದ್ರೆ ಬ್ರಹ್ಮಾಂಡ ಇನ್ಫೈನೈಟ್ ಆಗಿದೆ, ಅದು ಅದರ ಒಂದು ಪಾರ್ಟ್. ಅಂದ್ರೆ ನಾವು ಒಂದು ಇನ್ಫಿನಿಟಿಯ ಪಾರ್ಟ್ ಅಂತ ಅರ್ಥ. ಅದಕ್ಕೇನು ಕ್ವಾಲಿಟೀಸ್ ಇದೆ, ನಮಗೂ ಅದೇ ಕ್ವಾಲಿಟೀಸ್ ಇದೆ. ಅದಕ್ಕೆ ರಿಚರ್ಡ್ ಫೇನ್ಮನ್ ಅವರು ಹೇಳ್ತಾರೆ, ಐ ಆಮ್ ಅನ್ ಆಟಮ್ ಇನ್ ದ ಯೂನಿವರ್ಸ್ ಅಂಡ್ ಯೂನಿವರ್ಸ್ ಆಫ್ ಅನ್ ಆಟಮ್ ಅಂತ. ನಾನು ಈ ಬ್ರಹ್ಮಾಂಡದಲ್ಲಿ ಒಂದು ಅಣುವಿನ ತರ ಇರಬಹುದು, ಆದ್ರೆ ನನ್ನೊಳಗೆ ಅಂತ ಅಣುಗಳು ಸೇರಿ ನಾನು ಅದರ ಒಂದು ಬ್ರಹ್ಮಾಂಡವಾಗಿದ್ದೀನಿ. ಇದು ಏನನ್ನ ಹೇಳ್ಕೊಡುತ್ತೆ ಅಂತಂದ್ರೆ, ಪ್ರತಿಯೊಂದು ಘಟ್ಟದಲ್ಲಿಯೂ ಎಷ್ಟೇ ಕಷ್ಟಗಳು ಬಂದರೂ ನಾನು ಯಾರು ಅಂತ ಬೇಸಿಕ್ ಆಗಿ ನೀವು ನೆನ್ಪಿಟ್ಕೊಳ್ಳೇಬೇಕು ಯಾವಾಗ್ಲೂ. ಈ ತರ ನೆನ್ಪಿಟ್ಕೊಳ್ಳೋದ್ರಿಂದ, ಈ ತರ ನಾವು ಪದೇ ಪದೇ ರಿಮೈಂಡ್ ಮಾಡೋದ್ರಿಂದ ನಾವು ಒಂದು ಅನಂತದ ಭಾಗ, ಅಥವಾ ನಾವು ಈ ಯೂನಿವರ್ಸ್ ಅಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವು ಎಲ್ಲದಕ್ಕೂ ಅರ್ಹರು. ಬರೀ ಅವರೊಬ್ಬರೇ ಅಲ್ಲ. ನೀವು ಮೋಸ್ಟ್ಲಿ ಯಾಕೆ ಆ ತರ ಒಂದು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಬೇರೆಯವ್ರ ಲೈಫ್ ನ ನೋಡಿದಾಗ ಅವ್ರು ಅಷ್ಟು ಬೇಗ ಉದ್ಧಾರ ಆಗ್ತಾ ಇದಾರೆ, ಅವನಿಗೆ ಅಷ್ಟು ಬೇಗ ಸಿಕ್ತು, ಅವನಿಗೆ ಇಷ್ಟು ಬೇಗ ಸಿಕ್ತು, ಅವನಿಗೆ ಅಷ್ಟೊಂದು ಸಿಕ್ತು, ನನಗೆ ಅವನಕ್ಕಿಂತ ಕಡಿಮೆ ಸಿಕ್ತು. ಈ ತರ ಒಂದು ಡಿಸ್ಟ್ರಾಕ್ಷನ್ ಒಳಗಾಗಿ ಏನಾಗಿರುತ್ತೆ, ಡಿಸ್ಟ್ರಾಕ್ಷನ್ಸ್ ಅಂತ ಏನಿದೆ ಅದರಲ್ಲಿ ನಾವೇನಾದ್ರೂ ಒಳಪಟ್ರೆ, ನಾವು ಬೇರೆಯವರ ಗಮನವನ್ನು ಕೊಟ್ಟು ನಮ್ಮ ಎನರ್ಜಿಯನ್ನ ಲಾಸ್ ಮಾಡಿ, ನಾನು ಅನ್ನೋ ಶಕ್ತಿ ಏನು, ನನ್ನೊಳಗಿರುವ ಬ್ರಹ್ಮಾಂಡ ಶಕ್ತಿ ಏನು, ಅದು ನನ್ನೊಳಗೆ ಬಂದು ಹೋಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನೇ ಮರೆತು, ಲೈಫ್ ಕಷ್ಟ ಇದೆ, ಹಂಗೆ ಇದೆ, ನನ್ನ ಕೈಯಾಗ ಮಾಡಕ್ಕಾಗಲ್ಲ, ಬರೀ ಅವ್ರ ಕೈಯಾಗುತ್ತೆ, ಈ ತರ ಡಿಸಿಷನ್ಗೆ ಬಂದ್ಬಿಡ್ತೀವಿ. ಮೋಸ್ಟ್ಲಿ ಇದು ತಪ್ಪು ಡಿಸಿಷನ್ಗಳು ಈ ತರ ಎಲ್ಲ. ಆದ್ದರಿಂದ ಮೂಲವಾಗಿ ನಾವು ಯಾರು? ನಾವು ಬ್ರಹ್ಮಾಂಡದ ಒಂದು ಎನರ್ಜಿ ಅಂದ್ಮೇಲೆ ನಾವು ಯಾವಾಗ್ಲೂ ಇರ್ತೀವಿ. ನಮ್ಮ ಹುಟ್ಟು ಯಾವುದೋ ಒಂದು ಬಯೋಲಾಜಿಕಲ್ ಕ್ರಿಯೆಯಿಂದ ಕಾರಣ ಆಗಿರ್ಬೋದು, ಆದ್ರೆ ನಾವು ಯಾವಾಗ್ಲೂ ಇದ್ವಿ ಅನ್ನೋದನ್ನ ಮನನ ಮಾಡಬೇಕು. ಇದು ಕಷ್ಟ ಅನಿಸುತ್ತೆ, ಇದು ಹೇಗೆ ಸಾಧ್ಯ ನಾವು ಯಾವಾಗ್ಲೂ ಇದ್ವಿ ಅನ್ನೋದಕ್ಕೆ. ನಾವು ನಿಜವಾಗ್ಲೂ ಶಕ್ತಿಯ ರೂಪನೇ ಆಗಿದ್ರೆ, ನಾವು ನಮ್ಮ ಹುಟ್ಟಿನ ಹಿಂದೆಯೂ ಇದ್ವಿ, ಇವಾಗ್ಲೂ ಇದೀವಿ, ಮುಂದೆನೂ ಇರ್ತೀವಿ. ಸೊ ಈ ನಾನು ಅನ್ನೋ ಒಂದು ಶಕ್ತಿಗೆ, ನಾನು ಅಂದ್ರೆ ನೀವಲ್ಲ, ನಾನಲ್ಲ, ಅಥವಾ ನಮ್ಮ ಬಾಡಿ ಅಲ್ಲ, ನಮ್ಮ ಒಳಗೆ ಯಾವ ಒಂದು ಶಕ್ತಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಮೇ ಬಿ ಈ ಜನ್ಮಾಂತರಗಳಿಂದನೂ ಇರ್ಬೋದು, ಅಥವಾ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಪ್ರಕಾರ ಕೂಡ ಇರ್ಬೋದು. ಇದು ಹೇಗೆ ಅಂತಂದ್ರೆ, ಪೈಪ್ ಲೈನ್ಗಳು ಇರುತ್ತಲ್ಲ, ಒಂದ್ ಪೈಪ್ ಅದಾದ್ಮೇಲೆ ಇನ್ನೊಂದು ಪೈಪ್, ಈ ತರ ಕನೆಕ್ಟ್ ಆಗ್ತಾ ಹೋಗ್ತಿರುತ್ತೆ, ಅದರಲ್ಲಿ ನೀರು ಹರಿಯುತ್ತೆ. ಆ ಪೈಪ್ ಲೈನು ಬಹಳ ಉದ್ದ ಇರೋದಿಲ್ಲ, ಒಂದೊಂದ್ ಪೈಪ್ ಡಿಫ್ರೆಂಟ್ ಪೈಪ್ಸ್ ಗಳು ಇರುತ್ತೆ. ಈ ತರ ಏನಾದ್ರು ಲೈಕ್ ನೀರು ಹರಿಯುವ ಒಂದು ವ್ಯವಸ್ಥೆ ಇದ್ರೆ, ಆ ಕೆಲವೊಂದು ಸಮಯದಲ್ಲಿ ಮಾತ್ರ ನೀರು ಒಂದ್ ಪೈಪ್ ನಲ್ಲಿ ಹರಿಯುತ್ತೆ, ಅದಾದ್ಮೇಲೆ ನೀರು ನೆಕ್ಸ್ಟ್ ಇದಕ್ಕೆ ಹೋಗುತ್ತೆ. ಸೊ ಈ ತರ ನಮ್ಮ ಒಂದು ಫಾರ್ಮ್ಸ್ ಗಳು, ನಾವು ಮನುಷ್ಯ ರೂಪದಲ್ಲಿ ಎಷ್ಟೋ ಒಂದು 70-80 ವರ್ಷ ಇದ್ದು ಹೋಗ್ತೀವಿ. ಆದ್ರೆ ಇದಾದ್ಮೇಲೆ ನಮ್ಮೊಳಗಿನ ಆ ಒಂದು ಅನಂತ ಶಕ್ತಿಗೆ ಏನಾಗುತ್ತೆ? ಯಾಕಂದ್ರೆ ಶಕ್ತಿ ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ನಾಶ ಮಾಡಕ್ಕೂ ಆಗಲ್ಲ. ಆದ್ದರಿಂದ ಇದನ್ನ ನೋಡಿದಾಗ ನಮಗೆ ಅನ್ಸುತ್ತೆ, ನಮ್ಮಲ್ಲಿ ಇರುವುದು ಅಥವಾ ನಾವು ಏನ್ ಆಗಿದೀವಿ, ಇದು ಯಾವಾಗ್ಲೂ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಇರುತ್ತೆ. ಇದರ ಕೈಯಲ್ಲಿ ಎಲ್ಲಾ ಸಾಧ್ಯ ಇದೆ. ಟು ಗಾಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಇದನ್ನ ಮಾತ್ರ ನಾವು ಯಾವತ್ತೂ ಮರಿಬಾರ್ದು. ನಮ್ಮೊಳಗಿರುವ ನಾನು ಅನ್ನುವುದೇ ಆ ಒಂದು ಯೂನಿವರ್ಸ್ ಅನ್ನುವ ಒಂದು ರಿಫ್ಲೆಕ್ಷನ್. ಅದು ನಾವು ಲಿಮಿಟೆಡ್ ಆಗಿ ನೋಡ್ತೀವಿ ಅಷ್ಟೇ, ನಾವು ಚಿಕ್ಕೋರು ಅಂತ ಅನಿಸಬಹುದು ಯೂನಿವರ್ಸ್ ಪ್ರಕಾರ. ಆದ್ರೆ ನಾವು ಆ ಒಂದು ಅನಂತ ಬ್ರಹ್ಮಾಂಡದ ಪಾರ್ಟೇ ಆಗಿರೋದ್ರಿಂದ, ಯಾವುದೇ ಕೆಲಸವನ್ನಾಗ್ಲಿ, ಯಾವುದೇ ಒಂದು ಕಷ್ಟಗಳನ್ನಾಗ್ಲಿ ಎದುರಿಸುವಂತ ಶಕ್ತಿ ಹಿಂದೆನೇ ಇತ್ತು, ಇವಾಗ್ಲೂ ಇದೆ, ಮುಂದೆನೂ ಇರುತ್ತೆ. ಇದನ್ನ ಯಾವತ್ತಿಗೂ ಮರಿಬಾರ್ದು. ಈ ತರ ಮರಿದೇ ಇದ್ರೆ ಮಾತ್ರ ನಾವು ಯಾರು ಅಂತ ನಮಗೆ ಸೆಲ್ಫ್ ಅವೇರ್ನೆಸ್ ಅಂತ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಜೀವನ ಎಷ್ಟು ಈಸಿ ಆಗ್ತಾ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಹೋಗುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು.